ನಮ್ಮ ಕಿಂಗ್ ಕೊಹ್ಲಿ ಅವರನ್ನ ಒಂದು ಇಂಟರ್ವ್ಯೂ ಅಲ್ಲಿ ರಿಪೋರ್ಟರ್ ಒಬ್ರು RCB ಅಲ್ಲಿ ಆಡೋದು ಈಸಿ ಬಿಡಿ, ಏನೇ ಆದ್ರೂ ಫ್ಯಾನ್ಸ್ ಬಿಟ್ಕೊಡಲ್ಲ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಕೊಹ್ಲಿ ಅವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಹೇಳಿದ್ರು, ಹ್ಯೂಜ್ ಸಪೋರ್ಟ್ ಅಂಡ್ ಎಕ್ಸ್ಪೆಕ್ಟೇಷನ್ ಇದ್ದಾಗ ತನ್ನಿಂದ ತಾನೇ ಪ್ರೆಷರ್ ಅನ್ನೋದು ಪೀಕ್ ಅಲ್ಲಿರುತ್ತೆ, ಆ ಕಂಡೀಷನ್ ಅಲ್ಲಿ ಆಡೋದು ಕಷ್ಟ ಅಂತ. ಈ ಕಾನ್ಸೆಪ್ಟ್ ಸಿನಿಮಾದಲ್ಲೂ ಇದೇ ತರ ಆಗುತ್ತೆ. ಒಬ್ಬ ಸ್ಟಾರ್ ಮಗ ಸಿನಿಮಾ ಮಾಡಿದಾನೆ ಅಂತಾದ್ರೆ ಅವನ ಮೇಲೆ ಎಕ್ಸ್ಪೆಕ್ಟೇಷನ್ ಹೆವಿ ಆಗೇ ಆಗುತ್ತೆ. ಜನರ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಸಿನಿಮಾ ರೀಚ್ ಆಗಿಲ್ಲ ಅಂತಂದ್ರೆ ಅವನನ್ನ ಫೇಲ್ಯೂರ್ ಅಂತ ಹೇಳಿ ಮೂಲೆ ಗುಂಪು ಮಾಡ್ತಾರೆ. ಅವರು ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಅಪ್ಪನ ದುಡ್ಡಲ್ಲಿ ಸಿನಿಮಾ ಮಾಡಿ ಸಿಂಪತಿಗೋಸ್ಕರ ಡ್ರಾಮಾ ಮಾಡ್ತಾ ಇದ್ದಾನೆ ಅಂತ ಕಾಲೆಳಿತಾರೆ. ಇಂಥವ್ರ ಬಾಯಿ ಮುಚ್ಚೋದಕ್ಕೆ ಅಂತಾನೆ ಲೆಜೆಂಡರಿ ಸ್ಟಾರ್ ಕಿಡ್ಸ್ ಗಳು ರೈಸ್ ಆದ್ರು. ಈ ಸಾಲಲ್ಲಿ ಮಾಲಿವುಡ್ ನ ಲೆಜೆಂಡರಿ ಆಕ್ಟರ್ ಮಮ್ಮೂಟಿ ಅವರ ಮಗ ದುಲ್ಕರ್ ಸಲ್ಮಾನ್ ಟಾಪ್ ಲಿಸ್ಟ್ ಅಲ್ಲಿ ಬರ್ತಾರೆ. ಅವರ ಸೊಫಿಸ್ಟಿಕೇಟೆಡ್ ಬಿಹೇವಿಯರ್, ಹ್ಯಾಂಡ್ಸಮ್ ಲುಕ್ ಅಂಡ್ ಪ್ರೆಸೆನ್ಸ್, ಮೆಥಡ್ ಆಕ್ಟಿಂಗ್, ಬೆಸ್ಟ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಲ್ ಓವರ್ ಇಂಡಿಯಾ ಫ್ಯಾನ್ ಬೇಸ್ ಅನ್ನ ತಂದ್ಕೊಟ್ಟಿದೆ. ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ದುಲ್ಕರ್ ಅವರ ಅನ್ಟೋಲ್ಡ್ ಸ್ಟೋರಿಯನ್ನ ನೋಡ್ಕೊಂಬರೋಣ. ಖಡಕ್ ಸಿನಿಮಾಗೆ ನಿಮ್ಗೆ ಸುಸ್ವಾಗತ. ವೆಲ್ಕಮ್ ಟು ಅನ್ಟೋಲ್ಡ್ ಸ್ಟೋರಿ ಆಫ್ ದುಲ್ಕರ್ ಸಲ್ಮಾನ್. ಒಬ್ಬ ಸೂಪರ್ ಸ್ಟಾರ್ ಮಗನ್ ಲೈಫು ಹೇಗಿರುತ್ತೆ ಅಂತ ನಾವು ಅನ್ಕೊಳ್ತೀವೋ ಅದಕ್ಕಿಂತ ತುಂಬಾನೇ ಡಿಫ್ರೆಂಟ್ ಆಗಿದೆ ನಮ್ಮ ಖಡಕ್ ಪರ್ಸನ್ ದುಲ್ಕರ್ ಸಲ್ಮಾನ್ ಅವರ ಸ್ಟೋರಿ. ನಮ್ಮ ದುಲ್ಕರ್ ಚಿಕ್ಕವರಾಗಿದ್ದಾಗ ಸ್ಕೂಲ್ ನಲ್ಲಿ ಯಾರು ಕೇಳಿದ್ರು ನಾನು ಮಾಲಿವುಡ್ ಸ್ಟಾರ್ ಮಮ್ಮೂಟಿ ಅವರ ಮಗ ಅಂತ ಎಲ್ಲೂ ಹೇಳ್ಕೊಳ್ತಾ ಇರಲ್ವಂತೆ. ಅಪ್ಪನಿಗೆ ಸಿಗುವಂತಹ ಸ್ಟಾರ್ಡಮ್ ತನಗೆ ಸಿಗಬಾರ್ದು, ತನ್ನನ್ನ ಒಬ್ಬ ನಾರ್ಮಲ್ ಹುಡುಗನಂತೆ ನೋಡ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಅಷ್ಟರ ಮಟ್ಟಿಗೆ ಅವರನ್ನ ಅವರ ತಾಯಿ ಸುಲ್ಫತ್ ಅವರು ತುಂಬಾನೇ ಶಿಸ್ತಿನಿಂದ ಬೆಳೆಸಿದ್ರು. ದುಲ್ಕರ್ಗೆ ಬಾಲ್ಯದಿಂದಲೇ ಕಾರ್ಗಳ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ದುಲ್ಕರ್ ಹತ್ರ ದೊಡ್ಡ ಕಾರ್ಗಳ ಕಲೆಕ್ಷನ್ನೇ ಇತ್ತಂತೆ. ಚಿಕ್ಕವನಿದ್ದಾಗ ಅಪ್ಪನ ಕಾರ್ನಲ್ಲಿದ್ದಂತಹ ಸಣ್ಣ ಸಣ್ಣ ಸ್ವಿಚ್ ಗಳನ್ನ ನೋಡಿ ಅವು ಹೇಗ್ ಕೆಲಸ ಮಾಡ್ತವೆ ಅಂತ ಗಂಟೆಗಟ್ಲೆ ಗಮನಿಸ್ತಾ ಇದ್ರಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮನೆಯಲ್ಲಿದ್ದ ಕಾರ್ಗಳನ್ನ ಕ್ಲೀನ್ ಮಾಡೋದು ಅಂತಂದ್ರೆ ಅವರಿಗೆ ಪಂಚ ಪ್ರಾಣವಾಗಿತ್ತಂತೆ. ಒಬ್ಬ ಸ್ಟಾರ್ ಕಿಡ್ಗೆ ಕಾರ್ ವಾಶ್ ಅಂದ್ರೆ ಫೇವರೇಟ್ ಅಂದ್ರೆ ಏನ್ ವಿಪರ್ಯಾಸ ಅಲ್ವಾ ಗುರುವೆ. ಒಮ್ಮೆ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಆ ಸೀನಲ್ಲಿ ದುಲ್ಕರ್ ಒಂದು ಹಳೆಯ ಕಾರನ್ನ ಓಡಿಸ್ಬೇಕಾಗಿತ್ತು. ಆದ್ರೆ ಆ ಕಾರು ಪದೇ ಪದೇ ಕೈ ಕೊಡ್ತಾ ಇತ್ತು. ಇಂಜಿನ್ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ. ಪ್ರೊಡಕ್ಷನ್ ಟೀಮ್ ಮೆಕ್ಯಾನಿಕ್ ಆಗಿ ಕಾಯ್ತಾ ಇದ್ರು. ಆಗ ದುಲ್ಕರ್ ತಾವೇ ಕೆಳಗಿಳಿದು ಕಾರಿನ ಬಾನೆಟ್ ಓಪನ್ ಮಾಡಿ ಇಂಜಿನ್ ಚೆಕ್ ಮಾಡಿ ವೈರಿಂಗ್ ಸರಿಪಡಿಸಿ ಕಾರನ್ನ ಸ್ಟಾರ್ಟ್ ಮಾಡಿದ್ರು. ಇದನ್ನ ನೋಡಿ ಇಡೀ ಸೆಟ್ಟೆ ಶಾಕ್ ಆಯ್ತು. ಅವರಿಗೆ ಕಾರ್ಗಳ ಬಗ್ಗೆ ಇರುವಂತಹ ನಾಲೆಡ್ಜು ಅಷ್ಟರ ಮಟ್ಟಿಗಿತ್ತು. ದುಲ್ಕರ್ ಅವರ ತಂದೆ ಮಮ್ಮೂಟಿ ಅವರು ಒಂದು ಸ್ಟ್ರಿಕ್ಟ್ ರೂಲ್ ಅನ್ನ ಫಾಲೋ ಮಾಡ್ತಾ ಇದ್ರು. ತಮ್ಮ ಮಕ್ಕಳನ್ನ ಶೂಟಿಂಗ್ ಸೆಟ್ಗೆ ಜಾಸ್ತಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ದುಲ್ಕರ್ ಸಲ್ಮಾನ್ ಅವರಿಗೆ ಸಿನಿಮಾ ಗ್ಲಾಮರ್ ಬಗ್ಗೆ ಬಾಲ್ಯದಲ್ಲಿ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅವರು ಹೈದರಾಬಾದ್ ನಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಂತ ಬೆಳೆದ್ರು. ಸೂಪರ್ ಸ್ಟಾರ್ ಮಗ ಅಂತ ಅಂದ್ಮೇಲೆ ಕೇಳಿದೆಲ್ಲ ಸಿಗುತ್ತೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಏನಾದ್ರು ಕೇಳಿದ್ರೆ ಸಾಕು, ಮೊದ್ಲು ಚೆನ್ನಾಗಿ ಓದು ಆಮೇಲೆ ನೋಡೋಣ ಅಂತ ಹೇಳ್ತಿದ್ರಂತೆ. ಅಪ್ಪನಿಂದ ಏನಾದ್ರು ಗಿಫ್ಟ್ ಪಡ್ಕೋಬೇಕು ಅಂತಂದ್ರೆ ದುಲ್ಕರ್ ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕಾಗಿತ್ತು. ದುಲ್ಕರ್ ಓದಿರೋದು ಅಂತಿಂತ ಕಾಲೇಜಲ್ಲ, ಅವರು ಅಪ್ಪಟ ಫಾರಿನ್ ರಿಟರ್ನ್ ವಿದ್ಯಾರ್ಥಿ. ಆರಂಭಿಕ ಶಿಕ್ಷಣ ಕೇರಳದಲ್ಲಾದ್ರೂ ನಂತರ ಚೆನ್ನೈನ ಪ್ರಸಿದ್ಧ ಶಿಷ್ಯ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣ ಮುಗಿಸಿದ್ರು. ನಂತರ ಅಮೆರಿಕಾದ ಪ್ರಖ್ಯಾತ ಪರ್ಡ್ಯೂ ಯೂನಿವರ್ಸಿಟಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಪದವಿಯನ್ನ ಪಡ್ಕೋತಾರೆ. ನಟನೆಯನ್ನೇ ಫುಲ್ ಟೈಮ್ ಆಗಿ ತೆಗೆದುಕೊಳ್ಳೋದಕ್ಕೆ ಮೊದಲು ದುಲ್ಕರ್ ಅವರು ದುಬೈನಲ್ಲಿ ಬಿಸಿನೆಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರು ಒಂದು IT ಕಂಪನಿಯನ್ನ ಕೂಡ ನಡೆಸ್ತಾ ಇದ್ರು. ಅಪ್ಪ ಸೂಪರ್ ಸ್ಟಾರ್ ಆದ್ರೂ ಆಕ್ಟಿಂಗ್ ಬಗ್ಗೆ ಕೂಡ ಜ್ಞಾನ ಇರ್ಲಿ ಅಂತ ಮುಂಬೈನ ಪ್ರಖ್ಯಾತ ಬ್ಯಾರಿ ಜಾನ್ ಆಕ್ಟಿಂಗ್ ಸ್ಟುಡಿಯೋನಲ್ಲಿ 3 ತಿಂಗಳ ಕೋರ್ಸ್ ಅನ್ನ ಕೂಡ ಮಾಡಿದ್ರು. ಇದಲ್ಲದೆ ದುಲ್ಕರ್ ಅವರಿಗೆ ಬಾಲ್ಯದಿಂದಲೇ ಅಡುಗೆ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಸ್ಕೂಲ್ ಡೇಸ್ ನಲ್ಲಿ ಫ್ರೆಂಡ್ಸ್ ಜೊತೆಗೆ ಸೇರಿದಾಗ ಏನಾದ್ರೂ ಹೊಸದಾಗಿ ಟ್ರೈ ಮಾಡ್ತಾ ಇದ್ರಂತೆ. ಇವತ್ತಿಗೂ ಬಿಡುವಿದ್ದಾಗ ಅವರು ಕಿಚನ್ ನಲ್ಲಿ ಹೊಸ ಡಿಶ್ ಗಳನ್ನ ಮಾಡಿ ಎಂಜಾಯ್ ಮಾಡ್ತಾರೆ. ಇವರು ಮೊದಲ ಸಿನಿಮಾ ಸೆಟ್ ನಲ್ಲಿ ಅವರು ಹೋಗಿ ನಿಂತಾಗ ಅಲ್ಲಿನ ಜನರಿಗೆ ಇವರು ಫೇಮಸ್ ಫಿಲಂ ಸ್ಟಾರ್ ಮಗ ಅಂತ ಗೊತ್ತೇ ಇರ್ಲಿಲ್ವಂತೆ. ಅವರು ಕೂಡ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಒಬ್ಬ ಸಾಮಾನ್ಯ ಹೊಸ ನಟನಂತೆ ಅವರು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದ್ರು. ಶೂಟಿಂಗ್ ಅರ್ಧ ಮುಗಿಯೋವರೆಗೂ ಸೆಟ್ ನಲ್ಲಿದ್ದ ಅರ್ಧ ಜನಕ್ಕೆ ಇವರ ಬ್ಯಾಕ್ ಗ್ರೌಂಡ್ ಗೊತ್ತೇ ಇರಲಿಲ್ಲ. ಸ್ಟಾರ್ ಕಿಡ್ ಆಗಿದ್ರು ಯಾವತ್ತೂ ಅಹಂಕಾರ ತೋರಿಸಲಿಲ್ಲ. ಆರಂಭದ ದಿನಗಳಲ್ಲಿ ಅವರು ಸಿನಿಮಾ ಪ್ರಚಾರಕ್ಕೆ ಹೋದಾಗ ನಾನು ಫೇಮಸ್ ಫಿಲಂ ಸ್ಟಾರ್ ಮಗ ಅನ್ನುವಂತಹ ಕಾರಣಕ್ಕೆ ಜನ ಸಿನಿಮಾ ನೋಡ್ತಾರೆ ಅನ್ನೋದು ಗೊತ್ತು, ಆದ್ರೆ ಆ ಹೆಸರಿಗೆ ಧಕ್ಕೆ ತರಬಾರ್ದು ಅನ್ನುವಂತಹ ಭಯ ನನಗಿದೆ. ಹೀಗಂತ ಓಪನ್ ಆಗಿ ಹೇಳ್ತಾ ಇದ್ರು. ಅಪ್ಪನ ಹೆಸರು ಬಳಸದೆ ಸ್ವಂತ ಇಮೇಜ್ ಬೆಳೆಸ್ಕೊಂಡಿದ್ದು ಅವರ ಹಾರ್ಡ್ ವರ್ಕಿಂಗ್ ಸ್ವಭಾವವನ್ನ ತೋರಿಸುತ್ತೆ. ದುಲ್ಕರ್ ಆಕ್ಟಿಂಗ್ ಮಾತ್ರ ಅಲ್ಲದೆ ಸಿನಿಮಾ ಪ್ರೊಡ್ಯೂಸರ್ ಕೂಡ ಹೌದು. ಅವರದ್ದೇ ನಿರ್ಮಾಣದ ಸಿನಿಮಾದಲ್ಲಿ ಕನ್ನಡದ ಹುಡುಗಿಯರ ಬಗ್ಗೆ ಅವಹೇಳನಕಾರಿ ಡೈಲಾಗ್ ಇದೆ ಅಂತ ಭಾರಿ ಆಕ್ರೋಶ ಕೂಡ ಹೊರಹಾಕಿದ್ರು. ಆ ಸಿನಿಮಾನೇ ಲೋಕ. ಆ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಒಬ್ರು ಕನ್ನಡದ ಹುಡುಗಿಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಹ ಸೀನ್ ಇತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಸಿನಿಮಾ ವಿವಾದದ ಸಮಯದಲ್ಲಿ ದುಲ್ಕರ್ ಕೇವಲ ಒಬ್ಬ ನಟನಾಗಿರ್ಲಿಲ್ಲ, ಆ ಸಿನಿಮಾದ ನಿರ್ಮಾಪಕರು ಆಗಿದ್ರು.
ಹೇಳಿದ್ರು. ಸಾಮಾನ್ಯವಾಗಿ ದೊಡ್ಡ ಸ್ಟಾರ್ಗಳು ಇಂತಹ ವಿಷಯಗಳಲ್ಲಿ ಮೌನವಾಗಿರ್ತಾರೆ, ಆದ್ರೆ ದುಲ್ಕರ್ ತಕ್ಷಣವೇ ಕ್ಷಮೆ ಕೇಳಿದ್ರು ಮತ್ತು ಆ ಡೈಲಾಗ್ ಅನ್ನ ಡಿಲೀಟ್ ಮಾಡಿಸಿದ್ರು. ನಮ್ಗೆ ಜನರೇ ಮುಖ್ಯ, ಯಾರ ಮನಸ್ಸಿಗೂ ನೋವು ಮಾಡೋದು ನಮ್ಮ ಉದ್ದೇಶವಲ್ಲ ಅಂತ ಹೇಳುವ ಮೂಲಕ ತಮ್ಮ ಡಿಗ್ನಿಫೈಡ್ ಪರ್ಸನಾಲಿಟಿಯನ್ನ ತೋರಿಸಿದ್ರು. ಸಾಮಾನ್ಯವಾಗಿ ಸ್ಟಾರ್ ಮಕ್ಕಳ ಮೊದಲ ಸಿನಿಮಾವನ್ನ ಅವರ ಅಪ್ಪನೇ ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ದೊಡ್ಡ ಮಟ್ಟದ ಲಾಂಚ್ ಕೊಡ್ತಾರೆ. ಆದ್ರೆ ದುಲ್ಕರ್ ಮೊದಲ ಸಿನಿಮಾ ಸೆಕೆಂಡ್ ಶೋ ಬಂದಾಗ ಮಮ್ಮೂಟಿ ಅವರು ಅದರ ಸನಿಹಕ್ಕೂ ಇರ್ಲಿಲ್ವಂತೆ. ಅದೊಂದು ಸಣ್ಣ ಬಜೆಟ್ ಸಿನಿಮಾ, ಡೈರೆಕ್ಟರ್ ಕೂಡ ಹೊಸಬ್ರು. ನನ್ನ ಕೆರಿಯರ್ ನಾನೇ ಕಟ್ಕೋತೀನಿ ಅನ್ನುವಂತಹ ಆಟಿಟ್ಯೂಡ್ ಇವ್ರನ್ನ ಸ್ಪೆಷಲ್ ಮಾಡುತ್ತೆ. ದುಲ್ಕರ್ ಕೇವಲ ಮಲಯಾಳಂಗೆ ಸೀಮಿತವಾಗದೆ ತೆಲುಗು, ಹಿಂದಿ, ತಮಿಳ್ ಸಿನಿಮಾಗಳಲ್ಲಿ ನಟಿಸುವಾಗ ಅವರೇ ಡಬ್ಬಿಂಗ್ ಮಾಡ್ತಾರೆ. ಬೇರೆ ಭಾಷೆಯವರು ಕೂಡ ಅವರನ್ನ ನಮ್ಮವನೇ ಅಂತ ಅನ್ಕೊಳ್ಳುವಂತಹ ರೇಂಜ್ಗೆ ಅವರು ಆಯಾ ಭಾಷೆ ಮತ್ತು ಸಂಸ್ಕೃತಿಯನ್ನ ಅಪ್ಪಿಕೊಳ್ತಾರೆ. ಈ ಕ್ವಾಲಿಟಿ ಬೇರೆ ಇಂಡಿಯನ್ ಹೀರೋಗಳಲ್ಲಿ ಸಿಗೋದು ತುಂಬಾನೇ ಕಮ್ಮಿ. ಬಹಳಷ್ಟು ಹೀರೋಗಳು ಕೇವಲ ಮಾಸ್ ಇಮೇಜ್ ಬೇಕು ಅಂತ ಫೈಟು, ಬಿಲ್ಡಪ್ ಸೀನ್ಗಳಿರುವಂತಹ ಸಿನಿಮಾಗಳನ್ನೇ ಮಾಡ್ತಾರೆ. ಆದ್ರೆ ದುಲ್ಕರ್ ಹಾಗಲ್ಲ. ಮಹಾನಟಿ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ಇರುವಂತಹ ಜೆಮಿನಿ ಗಣೇಶ್ ರೋಲ್ ಅನ್ನ ಕೂಡ ಮಾಡೋದಕ್ಕೆ ಧೈರ್ಯ ಬೇಕು. ಅವರು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹೊರತು ಕೇವಲ ತನ್ನ ಹೀರೋ ಇಮೇಜ್ಗಲ್ಲ. ಇನ್ನು ಸಿನಿಮಾಗಿಂತ ಹೊರಗಿನ ವಿಷಯ, ಅವರಿಗೆ ಕಾರ್ಗಳ ಬಗ್ಗೆ ಇರುವಂತಹ ನಾಲೆಡ್ಜು ಒಬ್ಬ ಪ್ರೊಫೆಷನಲ್ ಮೆಕ್ಯಾನಿಕ್ ರೇಂಜ್ಗಿದೆ. ಅವರಿಗೆ ಕೇವಲ ಐಷಾರಾಮಿ ಕಾರ್ಗಳನ್ನ ಓಡಿಸೋದು ಅಷ್ಟೇ ಅಲ್ಲ, ಅವುಗಳ ಇಂಜಿನ್ ಪಾರ್ಟ್ಸ್ ಬಗ್ಗೆನೂ ಅಷ್ಟೇ ಗೊತ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರ ಹತ್ರ ಅಪ್ಪನ ಹೆಸರಿದೆ, ದುಡ್ಡಿದೆ, ಲುಕ್ಸ್ ಇದೆ, ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹತ್ರ ಹ್ಯೂಮಿಲಿಟಿ ಅಂದ್ರೆ ವಿನಯ ಕೂಡ ಇದೆ. ಅದೇ ಅವ್ರನ್ನ ಎಲ್ಲರಿಗಿಂತ ಡಿಫ್ರೆಂಟ್ ಮಾಡಿರೋದು. ದುಲ್ಕರ್ ಸಲ್ಮಾನ್ ಕೇವಲ ಬಣ್ಣ ಹಚ್ಚುವಂತಹ ನಟ ಅಷ್ಟೇ ಅಲ್ಲ, ಅವರ ಎಜುಕೇಶನ್ ಮತ್ತು ನಾಲೆಡ್ಜ್ ವಿಷಯಕ್ಕೆ ಬಂದ್ರೆ ಅವರು ತುಂಬಾನೇ ಆದ್ಯತೆ ಕೊಟ್ಟಿದ್ದಾರೆ. ಖಡಕ್ ಪರ್ಸನ್, ಅವರ ಎಷ್ಟೇ ಟ್ಯಾಲೆಂಟ್ ಇದ್ರು, ಎಷ್ಟೇ ಹಂಬಲ್ ಆಗಿದ್ರು, ಕಾಂಟ್ರವರ್ಸಿ ಅನ್ನುವಂತಹ ಸಿನಿಮಾ ವೈರಸ್ಸು ಬಿಡ್ಬೇಕಲ್ಲ. ಸುಮಾರು ಕಾಂಟ್ರವರ್ಸಿಯಲ್ಲಿ ಅವರ ಹೆಸರು ತಗಲಾಕೊಂಡಿತ್ತು. ಅದರಲ್ಲಿ ಲಕ್ಸುರಿ ಕಾರ್ ಟ್ಯಾಕ್ಸ್ ಕಾಂಟ್ರವರ್ಸಿ ಒಂದು. ದುಲ್ಕರ್ ಮತ್ತು ಪೃಥ್ವಿರಾಜ್ ಸುಕುಮಾರ್ ಅವ್ರ ಮೇಲೆ ಲಕ್ಸುರಿ ಕಾರ್ಗಳ ತೆರಿಗೆ ಫ್ರಾಡ್ ಆರೋಪ ಕೇಳಿ ಬಂದಿತ್ತು. ಭೂತಾನ್ ಮೂಲಕ ಕಾನೂನು ಬಾಹಿರವಾಗಿ ಕಾರುಗಳನ್ನ ತರಿಸ್ಕೊಳ್ತಾರೆ ಎಂಬ ಕಾರಣಕ್ಕೆ ಕಸ್ಟಮ್ ಅಧಿಕಾರಿಗಳು ಇವರ ಮನೆ ಮೇಲೆ ದಾಳಿ ಮಾಡಿದ್ರು. ದುಲ್ಕರ್ ಈ ಕೇಸ್ ಬಗ್ಗೆ ಹೈಕೋರ್ಟ್ ಮೆಟ್ಟಲೇರಿದ್ದಾರೆ. ತಾವು ಯಾವುದೇ ತಪ್ಪು ಮಾಡಿಲ್ಲ, ಕಾರನ್ನ ಅಫಿಷಿಯಲಿ ಪರ್ಚೇಸ್ ಮಾಡಿದಾಗಿ ವಾದಿಸಿದ್ರು. ಇನ್ನು ಇವರ ಅಪ್ಕಮಿಂಗ್ ಸಿನಿಮಾ ಐಯಾಮ್ ಗೇಮ್ ಶೂಟಿಂಗ್ ವೇಳೆ ನಿರ್ದೇಶಕರ ಜೊತೆಗೆ ಕಿರಿಕ್ ಆಗಿದೆ ಮತ್ತು ಸಿನಿಮಾ ಶೂಟಿಂಗ್ ನಿಂತಿದೆ ಎಂಬ ಗಾಸಿಪ್ಗಳು ಹರಿದಾಡಿದ್ವು. ಆದ್ರೆ ಚಿತ್ರತಂಡ ಇದನ್ನ ಕೇವಲ ರೂಮರ್ ಅಂತ ಹೇಳಿ ತಳ್ಳಾಕಿತ್ತು. ದುಲ್ಕರ್ ಅವರ ಲಕ್ಕಿ ಭಾಸ್ಕರ್ ಫಿಲಂನ ಪ್ರಭಾವ 2024ರ ಎಂಡ್ನಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ವಿಚಿತ್ರವಾದ ವಿವಾದವೊಂದು ಕೇಳಿಬಂದಿತ್ತು. ವೈಜಾಗ್ನಲ್ಲಿ 4 ಶಾಲಾ ಹುಡುಗರು ಈ ಸಿನಿಮಾದಿಂದ ಪ್ರೇರಿತರಾಗಿ ಹಾಸ್ಟೆಲ್ ಇಂದ ಓಡಿ ಹೋಗಿದ್ರು. ಸಿನಿಮಾದಲ್ಲಿ ಹೀರೋ ಹಣ ಮಾಡುವ ರೀತಿಗೆ ಮರುಳಾಗಿ ಈ ರೀತಿ ಮಾಡಿದ್ದಾರೆ ಎಂದು ಪೋಷಕರು ದೂರು ನೀಡಿದ್ರು. ಇದು ಸಿನಿಮಾ ಸಮಾಜದ ಮೇಲೆ ಬೀರುವಂತಹ ಪ್ರಭಾವದ ಬಗ್ಗೆ ದೊಡ್ಡ ಚರ್ಚೆಗೂ ಕಾರಣವಾಗಿತ್ತು. ಇನ್ನು 2024-25ರ ಟೈಮ್ನಲ್ಲಿ ದುಲ್ಕರ್ ಗಂಭೀರವಾದ ಬೆನ್ನು ನೋವು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಈ ಕಾರಣಕ್ಕೆ ಅವರು ಒಪ್ಕೊಂಡಿದ್ದ ಕೆಲವು ದೊಡ್ಡ ಪ್ರಾಜೆಕ್ಟ್ಗಳಿಂದ ಹೊರಬಂದ್ರು. ದುಲ್ಕರ್ ಕಮಿಟ್ಮೆಂಟ್ ತಪ್ತಾ ಇದ್ದಾರೆ ಎಂಬ ಟೀಕೆಗಳು ಕೇಳಿಬಂದಾಗ ಅವರು ಸ್ವತಃ ಸಂದರ್ಶನವೊಂದರಲ್ಲಿ ತಮ್ಮ ನೋವಿನ ಬಗ್ಗೆ ಹೇಳ್ಕೊಂಡು ಟೀಕೆಗಳಿಗೆ ಬ್ರೇಕ್ ಕೊಟ್ರು. ದುಲ್ಕರ್ ಅವರಿಗೆ ಮಹಿಳಾ ಅಭಿಮಾನಿಗಳೇ ಹೆಚ್ಚು. ಒಂದು ಇಂಟರ್ವ್ಯೂ ಟೈಮಲ್ಲಿ ಅವರು ತಮ್ಮ ಕಹಿ ಅನುಭವವೊಂದನ್ನು ಹಂಚಿಕೊಂಡಿದ್ರು. ಒಮ್ಮೆ ಸ್ಟೇಜ್ ಮೇಲಿದ್ದಾಗ ಒಬ್ಬರು ವಯಸ್ಸಾದ ಮಹಿಳೆ ಅವ್ರಿಗೆ ನೋವಾಗುವಂತಹ ರೀತಿಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ರು. ಆ ಸಮಯದಲ್ಲಿ ಅವರು ಕೋಪ ಮಾಡ್ಕೊಳ್ದೆ ತುಂಬಾನೇ ಕೂಲ್ ಆಗಿ, ಆಂಟಿ ದಯವಿಟ್ಟು ಇಲ್ಲಿ ಬಂದು ನಿಂತ್ಕೊಳ್ಳಿ ಎಂದು ಹೇಳಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಎಂತಹ ಕಷ್ಟದ ಸಂದರ್ಭದಲ್ಲೂ ಅವರು ಸಾರ್ವಜನಿಕವಾಗಿ ತಾಳ್ಮೆ ಕಳ್ಕೊಳ್ದೇ ಇರೋದು ಇವತ್ತು ಅವ್ರನ್ನ ಸೂಪರ್ ಸ್ಟಾರ್ ಪಟ್ಟದಲ್ಲಿ ನಿಲ್ಸಿದೆ. ಒಮ್ಮೆ ಹೈದರಾಬಾದ್ನಲ್ಲಿ ಕಾರ್ನಲ್ಲಿ ಹೋಗ್ತಿದ್ದಾಗ ಒಂದಷ್ಟು ಹುಡುಗರು ಜೀವವನ್ನ ಕೈಯಲ್ಲಿ ಹಿಡಿದು ರ್ಯಾಶ್ ಆಗಿ ಬೈಕನ್ನ ಓಡಿಸ್ತಾ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ದುಲ್ಕರ್ ಅವರು ಕಾರನ್ನ ನಿಲ್ಲಿಸಿ ಆ ಹುಡುಗರನ್ನ ಹತ್ರ ಕರೆದ್ರು. ಗದರಿಸೋ ಬದಲು ತುಂಬಾನೇ ಸಮಾಧಾನವಾಗಿ, ನೀವ್ ಈ ರೀತಿ ಡ್ರೈವ್ ಮಾಡಿದ್ರೆ ನನಗೆ ನಿಮ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಖುಷಿ ಆಗಲ್ಲ, ಭಯ ಆಗತ್ತೆ, ಹೆಲ್ಮೆಟ್ ಹಾಕಿ ಸೇಫ್ ಆಗಿ ಓಡಿಸಿ ಅಂತ ಬುದ್ಧಿ ಹೇಳಿದ್ರು. ಇದು ಅವರ ಕೇರಿಂಗ್ ನೇಚರ್ ಅನ್ನ ತೋರಿಸುತ್ತೆ. ದುಲ್ಕರ್ ಜೊತೆ ಕೆಲಸ ಮಾಡಿದಂತಹ ಟೆಕ್ನಿಕಲ್ ಟೀಮ್ ಹೇಳೋ ಪ್ರಕಾರ ಅವರು ಸೆಟ್ ಅಲ್ಲಿ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ. ದೊಡ್ಡ ಸ್ಟಾರ್ ಆದ್ರೂ ಕೂಡ ಕಾರ್ಮಿಕರ ಜೊತೆ ಕುಳಿತು ಊಟ ಮಾಡೋದು, ಶೂಟಿಂಗ್ ಸ್ಪಾಟ್ ನಲ್ಲಿ ಲೈಟ್ ಬಾಯ್ಸ್ ಜೊತೆಗೆ ನಗ್ನಗ್ತಾ ಮಾತಾಡೋದು, ಇವುಗಳೆಲ್ಲ ಅವರಿಗೆ ರೂಢಿಯಾಗಿದೆಯಂತೆ. ನಾನು ಒಬ್ಬ ನಟ ಅಷ್ಟೇ, ನನಗಿಂತ ಕೆಲಸ ಮಾಡುವವರು ಮುಖ್ಯ ಅನ್ನೋದು ಅವರ ಪಾಲಿಸಿ. ಒಮ್ಮೆ ಈವೆಂಟ್ ಒಂದರಲ್ಲಿ ಒಬ್ಬ ಅಭಿಮಾನಿ ಹುಡುಗಿ ದುಲ್ಕರ್ ಕೈ ಹಿಡಿದು ಅಳೋದಕ್ಕೆ ಶುರು ಮಾಡಿದ್ರು. ಬೌನ್ಸರ್ಸ್ ಆಕೆಯನ್ನ ದೂರ ತಳ್ಳೋದಕ್ಕೆ ಹೋದಾಗ ದುಲ್ಕರ್ ತಡೆದ್ರು. ಆ ಹುಡುಗಿಯನ್ನ ಹತ್ರ ಕರೆದು ಸಮಾಧಾನ ಮಾಡಿ ಅವಳ ಫೋನ್ನಲ್ಲಿ ಸೆಲ್ಫಿ ತಗೊಂಡು ಅಳ್ಬೇಡಪ್ಪ, ಸ್ಮೈಲ್ ಮಾಡು ಅಂತ ಹೇಳಿ ಕಳಿಸಿದ್ರು. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಲಾಕ್ಡೌನ್ ಸಮಯದಲ್ಲಿ ಮಲಯಾಳಂ ಚಿತ್ರರಂಗದ ದಿನಗೂಲಿ ನೌಕರರು ಕಷ್ಟದಲ್ಲಿದ್ದಾಗ ದುಲ್ಕರ್ ತಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕ ಯಾರಿಗೂ ಗೊತ್ತಾಗದ ಹಾಗೆ ಸಾಕಷ್ಟು ಹಣಕಾಸಿನ ನೆರವನ್ನು ನೀಡಿದ್ರು. ಪಬ್ಲಿಸಿಟಿ ಇಷ್ಟಪಡದೆ ಸೈಲೆಂಟ್ ಆಗಿ ಹೆಲ್ಪ್ ಮಾಡೋದು ಅವರ ಕ್ಯಾರೆಕ್ಟರ್. ದುಲ್ಕರ್ ಅವರ ಸಿನಿಮಾಗಳು ಅಂದ್ರೆ ಅದು ಡಿಫ್ರೆಂಟ್ ಸ್ಟೋರಿ ಅಂಡ್ ನ್ಯೂ ಕಾನ್ಸೆಪ್ಟ್. ಕಣ್ಣು ಮುಚ್ಕೊಂಡು ಹೇಳ್ತೀನಿ, ನನ್ನ ಆಲ್ ಟೈಮ್ ಫೇವ್ರೆಟ್ ಲಿಸ್ಟ್ ಅಲ್ಲಿ ಚಾರ್ಲಿ ಇದೆ,
ಬೆಂಗಳೂರು ಡೇಸ್ ಇದೆ. ನಿಮ್ಮ ಲಿಸ್ಟಲ್ಲಿ ಯಾವ ಸಿನಿಮಾಗಳು ಅವ್ರದ್ದು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಗೆ ನಮ್ಮ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಹೇಳ್ತಾ ಇದಾಗಿತ್ತು ಅವರ ಅನ್ಟೋಲ್ಡ್ ಸ್ಟೋರಿ. ಬೇರೆ ಯಾವ ನಟ ಅಥವಾ ಟೆಕ್ನಿಷಿಯನ್ನ ಅನ್ಟೋಲ್ಡ್ ಸ್ಟೋರಿ ಕೇಳೋದಕ್ಕೆ ನೀವು ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಾಧ್ಯ ಆದಷ್ಟು ಅದನ್ನ ಮಾಡುವಂತಹ ಪ್ರಯತ್ನ ಪಡ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.